ಅರ್ಧ ಕೆಜಿ ಆಗುವಷ್ಟು ಸೀಮೆ ಬದನೆಕಾಯಿನ ಚೆನ್ನಾಗಿ ಉದ್ದುದ್ದನೆದಾಗಿ ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಒಂದೆರಡು ಗೆಡ್ಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಸೊ ಬನ್ನಿ ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಡೋಣ. ಪಾತ್ರೆ ಕಾಯಲಿಕ್ಕಿಟ್ಟು ಕಾದಿದೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋಣ. ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ. ಒಂದು ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಕಾಳು, ಒಂದು 4 ಹೆಚ್ಚಿಟ್ಕೊಂಡಿರೋಂಥದ್ದು ಹಸಿಮೆಣಸಿನಕಾಯಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡ್ಡಿ ಕರಿಬೇವು. ಕೆಂಪಗಾಯಿತು. ನೆಕ್ಸ್ಟ್ ಈರುಳ್ಳಿ. ಈರುಳ್ಳಿ ಕೆಂಪಗಾಗೋ ಥರ ಹಾಕ್ತಾರೆ. ಸ್ವಲ್ಪ ಅಡುಗೆ ಅರಿಶಿನ, ಅದಕ್ಕೆ ಅಡುಗೆ ಅರಿಶಿನ ಸೇರಿಸೋಣ. ಎಲ್ಲ ಫ್ರೈ ಆಗಿದೆ. ಈಗ ನಾವೇನು ಸೀಮೆ ಬದನೆಕಾಯನ್ನು ಹಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡೋಣ. ಉಪ್ಪು ಹಾಕಿದ್ರೆ ಬೇಗನೆ ಬೇಯ್ಕೊಳ್ಳುತ್ತೆ. ಈಗ ಒಂದು ಸಲ ಎಲ್ಲ ಒಂದು ಸಲ ಕೈ ಆಡಿಸ್ಬೇಕು. ಬೇಗ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ಬೇಗನೆ ಸಾಫ್ಟ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ, ಹಾಗೆ ಹಸಿ ಕಾಯಿ ತುರಿ. ಇಷ್ಟನ್ನು ಹಾಕಿ ಒಂದು 2 ಸೆಕೆಂಡ್ ಮುಚ್ಚಳ ಹಾಕೋಣ. ನೋಡಿ ಫ್ರೆಂಡ್ಸ್, ಅದೇ ನೀರು ಬಿಟ್ಕೊಂಡಿದೆ ನೋಡಿ. ಅದರಲ್ಲಿ ಬೇಗ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಂಡು ಅದೇ ಮುಚ್ಚಳ ಹಾಕಿ ಮುಚ್ಚಿಬಿಟ್ರೆ ಒಂದು 2 ಸೆಕೆಂಡ್ ಅದೇ ಬೇಯ್ಕೊಳ್ಳುತ್ತೆ. ಇದು ದೋಸೆಗೂ, ಚಪಾತಿಗೂ, ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸೋದನ್ನು ಮರಿಬೇಡಿ. ಸೊ ಬಾಯ್. ನೋಡಿ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ, ನೀರೆಲ್ಲ ಬಿಟ್ಕೊಂಡಿದೆ.
ಬಾಯ್ ಫ್ರೆಂಡ್.